ಇನ್ನು ಐಟಿ ದಾಳಿಯಿಂದ ಉದ್ಯಮಿ ಕಿರುಕುಳವನ್ನ ಅನುಭವಿಸ್ತಾ ಇದ್ರು ಅನ್ನೋ ಆರೋಪದಡಿಯಲ್ಲಿ ಬೆಂಗಳೂರಿನಲ್ಲಿ ಗೃಹ ಸಚಿವರೇನಿದ್ದಾರೆ ಪರಮೇಶ್ವರ್ ಅವರು ಐಟಿ ಕಿರುಕುಳ ಆಂಗಲ್ನಲ್ಲಿ ನಾವು ಯೋಚನೆ ಮಾಡಿಲ್ಲ, ಐಟಿಯ ಭಾಗವನ್ನ ನಮ್ಮವರು ಇನ್ನೂ ನೋಡಿಲ್ಲ, ತನಿಖೆ ಬಳಿಕ ಏನ್ ವರದಿ ಬರಲಿದೆ ನೋಡೋಣ. ಡಿಸಿಎಂ ಡಿಕೆಶಿ ಐಟಿ ಕಿರುಕುಳ ಆರೋಪ ವಿಚಾರವನ್ನ ಪ್ರಾಥಮಿಕ ತನಿಖೆಯಲ್ಲೇ ಏನ್ ಬರುತ್ತೋ ಅದನ್ನ ನೋಡೋಣ ಬಿಡಿ, ಅದ್ರ ಮೇಲೆ ಮುಂದಿನ ತೀರ್ಮಾನ ಆಗುತ್ತೆ ಅಂತ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಖ್ಯಾತ ಉದ್ಯಮಿ ಈ ರೀತಿ ಆತ್ಮಹತ್ಯೆ ಮಾಡ್ಕೊಂಡಿರೋದು ಒಂದ್ ಕಡೆ ದುರಂತ ಆದ್ರೆ ಈ ಆತ್ಮಹತ್ಯೆಗೆ ಕಾರಣ ಏನು ಅಂತ ಬೆನ್ನಟ್ಟಿದ್ದಾರೆ ಅಶೋಕನಗರ ಪೊಲೀಸ್ ಠಾಣೆಯವರು. ಇದರ ಜೊತೆಗೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿದ್ದಾರೆ, ನೋಡ್ಕೊಂಡು ಬನ್ನಿ. ಆಂಗಲ್ನಲ್ಲಿ ನಾವು ಏನು ಯೋಚನೆ ಮಾಡಲಿಲ್ಲ, ಯಾಕೆಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಯಾವ ರೀತಿ ಆಗಿದೆ ಅನ್ನೋದಷ್ಟೇ ನೋಡ್ತಾರೆ ವಿನಃ ಇದರ ಐ ಟಿಯ ಭಾಗವನ್ನು ನಮ್ಮವರು ನೋಡಿಲ್ಲ. ಈಗ ಅವರು ತನಿಖೆ ಮಾಡಿದರೆ ತನಿಖೆಯಲ್ಲಿ ಏನು ಬರುತ್ತೆ, ಅವರ ಸಹೋದರರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಐ ಟಿ ಅವರ ದಾಳಿಯಿಂದ ಹಾಗಾಗಿದೆ ಅಂತೇಳಿ. ಅದೆಲ್ಲ ನಮ್ಮ ಪೊಲೀಸ್ ಇಲಾಖೆಯವರಿಗೆ ಆ ಆ್ಯಂಗಲ್ನಲ್ಲಿ ಇನ್ನೂ ಕೂಡ ಅವರು ನೋಡಿಲ್ಲ. ಅಲ್ಲ, ನಾನು ಒಬ್ಬ ಗೃಹ ಸಚಿವನಾಗಿ ಹೇಳ್ಕೊಳ್ಳೋದು ಇಷ್ಟೇ, ಅವರ ಏನು ಆತ್ಮಹತ್ಯೆ ಆ್ಯಂಗಲ್ ಇದೆ ಅದನ್ನು ಅಷ್ಟೇ ನೋಡ್ತಾರೆ, ಮಿಕ್ಕಿದೆಲ್ಲ ಆಮೇಲೆ ತನಿಖೆಯಲ್ಲಿ ಏನಾದರೂ ಅಂಥದ್ದೇನಾದರೂ ವಿಷಯಗಳು ಬಂದಾಗ ಅದನ್ನು ಮುಂದೆ ತನಿಖೆ ಮಾಡ್ಬೋದು. ಅಲ್ಲ, ಪ್ರಥಮತಃ ನೋಡೋಣ ಏನು ಹೊರಗಡೆ ಬರುತ್ತೆ. ನಮ್ಮವರು ಪ್ರಿಲಿಮಿನರಿಯಾಗಿ ನಮ್ಮ ಪೊಲೀಸ್ ಇಲಾಖೆಯವರು ಏನು ವಿಷಯಗಳನ್ನು ಸಂಗ್ರಹಣೆ ಮಾಡ್ತಾರೆ, ಅದರ ಮೇಲೆ ಮುಂದಿಂದು ತೀರ್ಮಾನ ಆಗುತ್ತೆ. ಅಲ್ಲ, ಆ ಆ್ಯಂಗಲ್ನಲ್ಲಿ ನಾವು ಏನು ಯೋಚನೆ ಮಾಡಲಿಲ್ಲ, ಯಾಕೆಂದರೆ ಪೊಲೀಸ್ ಇಲಾಖೆಯಲ್ಲಿ ಯಾವ ರೀತಿ ಆಗಿದೆ ಅನ್ನೋದಷ್ಟೇ ನೋಡ್ತಾರೆ ವಿನಃ ಇದರ ಐ ಟಿಯ ಭಾಗವನ್ನು. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಶಿವು. ಶಿವು, ಇದೀಗ ಒಂದ್ ಕಡೆ ಐಟಿ ದಾಳಿ ನಡೆದಿರೋದ್ರಿಂದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಕಡೆ ಆರೋಪ, ಮತ್ತೊಂದು ಕಡೆ ಕೇರಳದ ಚುನಾವಣೆಯ ಹಣ ಇವರ ಹತ್ರ ಇದ್ದಿದ್ರಿಂದ ಈ ರೀತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋದು ಮತ್ತೊಂದು ಆರೋಪ. ಸೊ ಈಗ ಎಕ್ಸಾಕ್ಟ್ ಆಗಿ ತನಿಖೆಯಲ್ಲಿ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ತಿಳಿಸ್ಕೊಡಿ. ಈ ಪ್ರಕರಣದಲ್ಲಿ ನೋಡ್ತಾ ಹೋದಂಗೆ ನಿನ್ನೆ 3 ಗಂಟೆಯ ನಂತರದಲ್ಲಿ ಸುಮಾರು 5 ಗಂಟೆಗೆ ಏನ್ ಗೊತ್ತಾಗದ ನಂತರ ಅಶೋಕ್ ನಗರ ಪೊಲೀಸರು ಸ್ಥಳಕ್ಕೆ ಹೋದ ಮೇಲೆ ಅಲ್ಲಿ ಎಲ್ಲ ಒಂದು ಸೀನ್ ಆಫ್ ಏನು ಅಲ್ಲಿನ ಕೃತ್ಯ ನಡೆದಿತ್ತು, ಆ ಒಂದು ಆತ್ಮಹತ್ಯಾ ಸ್ಥಳ ಏನಿತ್ತು ಅಲ್ಲಿ ಎಲ್ಲವನ್ನೂ ಕೂಡ ಸೆಕ್ಯೂರ್ ಮಾಡ್ಕೊಳ್ಳುವಂತ ಕೆಲಸ ಮಾಡ್ತಾರೆ. ಇದೀಗ ಒಂದೊಂದು ರೀತಿಯ ಹೇಳಿಕೆಗಳು, ಒಂದೊಂದು ರೀತಿಯ ಅನುಮಾನಗಳು ಬರ್ತಾ ಇರುವಂತದ್ದು. ಇದರಲ್ಲಿ ಈಗ ಐ ಟಿ ಅವರ ಒಂದು ಪ್ರೆಷರ್ ಏನಿತ್ತು, ಆ ಪ್ರೆಷರ್ ನಿಂದಾಗಿ ಈ ರೀತಿ ಮಾಡ್ಕೊಂಡ್ರು ಅಂತ ಏನು ಹೇಳಲಾಗ್ತಾ ಇದೆ. ಅದರ ಜೊತೆಗೇನೆ ಈಗ ಕೇಳಿ ಬರ್ತಾ ಇರುವಂತಹ ಒಂದು ಅನುಮಾನದ ಅಂಶಗಳೇನು ಅಂತ ಹೇಳಿದ್ರೆ, ಸಿಜೆ ರಾಯ್ ಆತ್ಮಹತ್ಯೆಗೆ ಕೇರಳದ ಚುನಾವಣೆ ಏನಾದ್ರೂ ಲಿಂಕ್ ಇದೆಯಾ ಅನ್ನುವಂತ ಒಂದು ಅನುಮಾನ ಕೂಡ ಈಗ ವ್ಯಕ್ತವಾಗ್ತಾ ಇರುವಂತದ್ದು. ಏಪ್ರಿಲ್ ತಿಂಗಳಿನಲ್ಲಿ ಕೇರಳದ ಅಸೆಂಬ್ಲಿಗೆ ಚುನಾವಣೆ ನಡೀಬೇಕಾಗಿತ್ತು, ಆ ಸಂಬಂಧವಾಗಿ ಹಣಕಾಸು ಈ ಕೇರಳ ಚುನಾವಣೆಗೆ ಇವರಿಂದ ಹೋಗ್ತಾ ಇತ್ತು ಅಂತ ಏನಾದ್ರೂ ಅನುಮಾನ ಆಯ್ತಾ, ಆ ಹಿನ್ನೆಲೆಯಲ್ಲಿ ಉದ್ಯಮಿ ಸಿಜೆ ರಾಯ್ ಮೇಲೆ ಐ ಟಿ ಮತ್ತೆ ಕೇಂದ್ರದ ಸಂಸ್ಥೆಗಳು ಕಣ್ಣಿಟ್ಟಿದ್ವಾ ಅನ್ನುವಂಥದ್ದು ಕೂಡ ಈಗ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಹಾಗಾಗಿ ಈಗ 1 ತಿಂಗಳಿಂದ ಕೂಡ ಈ ಹಿನ್ನೆಲೆಯಲ್ಲಿ ಐ ಟಿ ಅಧಿಕಾರಿಗಳು ಸಿಜೆ ರಾಯ್ ಅವರ ಲೆಕ್ಕಪತ್ರಗಳ ವ್ಯತ್ಯಾಸದ ಬಗ್ಗೆ, ಅವರ ಹಣಕಾಸಿನ ಟ್ರಾನ್ಸಾಕ್ಷನ್ಸ್ ಬಗ್ಗೆ, ಅವರ ಹತ್ರ ಇದ್ದಂತ ಎಲ್ಲ ಒಂದು ಹಣಕಾಸು ಏನಿತ್ತು ಅದರ ಸಂಬಂಧವಾಗಿ ಜಾಲ ಆಡ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಇದು ಯಾಕೆ ಜಾಲ ಆಡ್ತಾ ಇದ್ರು ಅಂತ ಹೇಳಿ ಅನುಮಾನ ವ್ಯಕ್ತಪಡಿಸೋದು ಅಂತಂದ್ರೆ, ಈಗೇನು ಕೇರಳದಲ್ಲಿ ಚುನಾವಣೆ ಇನ್ನೇನು ಏಪ್ರಿಲ್ ತಿಂಗಳಲ್ಲಿ ಬರಬೇಕಾಗಿದೆ, ಆ ಚುನಾವಣೆಗೆ ಫಂಡಿಂಗ್ ಮಾಡುವಂತದ್ದಕ್ಕೆ ತಯಾರಾಗಿದ್ರು ಅನ್ನುವಂಥದ್ರಿಂದಾಗಿ 1 ತಿಂಗಳಿಂದ ಜಾಲ ಆಡ್ಲಾಗ್ತಾ ಇತ್ತು. ಸೊ ಈ ಒಂದು ಕಾರಣದಿಂದ ಏನಾದ್ರೂ ಒತ್ತಡ ಆಯ್ತಾ ಐ ಟಿ ಇದರಿಂದ ಅನ್ನುವಂತ ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಜೊತೆಗೆ ಎಲ್ಲ ಮೊಬೈಲ್ಗಳನ್ನ ಸೀಸ್ ಮಾಡ್ಕೊಂಡಿದ್ದಾರೆ, ಕೋರ್ಟ್ ಅನುಮತಿಯನ್ನು ಪಡ್ಕೊಂಡು FSL ಗೆ ರವಾನೆ ಮಾಡಿರುವಂತದ್ದು. ಈಗ ಸಿಜೆ ರಾಯ್ ಅವರ ತನಿಖೆಯನ್ನು ಕೂಡ ಬೇಗ ಪಡ್ಕೊಳ್ತಾ ಇದೆ. ಯಾವ ಆಂಗಲ್ ನಲ್ಲಿ ಹೋಗ್ಬೇಕು ಅನ್ನುವಂಥದ್ದು ಕೂಡ ಹಿರಿಯ ಅಧಿಕಾರಿಗಳು ಡೈರೆಕ್ಷನ್ ಮಾಡ್ತಾ ಇರುವಂತದ್ದು. ಪ್ರತಿಯೊಂದನ್ನು ಕೂಡ ಈಗ ಏನು ಅನ್ಯಾಚುರಲ್ ಡೆತ್ ಅಂತ ಹೇಳಿ ಅಂತ ಕೂತ್ಕೊಂಡಿದ್ದಾರೆ, ಅನ್ಯಾಚುರಲ್ ಡೆತ್ ನ ಕೂಡ ಆ ಒಂದು ಆಂಗಲ್ ನಲ್ಲೇ ಪ್ರತಿಯೊಂದು ಅಂಶವನ್ನು ಕೂಡ ಜಾಲಾಡ್ತಾ ಇರುವಂತದ್ದು ಪೊಲೀಸರು. ಈಗ ಅದರ ಜೊತೆಗೇನೆ ಈಗ ಐ ಟಿ ಮೇಲೆ ಏನು
ಆರೋಪ ಬಂದಿತ್ತು. ಆ ಆರೋಪಕ್ಕೆ ಸಮಜಾಯಿಷಿಯನ್ನು ಕೂಡ 3 ಪುಟಗಳ ಸಮಜಾಯಿಷಿಯನ್ನ ಕೇಂದ್ರದ ಸಚಿವಾಲಯಕ್ಕೆ ಕಳಿಸ್ಕೊಟ್ಟಿದ್ದಾರೆ IT ಅಧಿಕಾರಿಗಳು ಅಂತ ಹೇಳಲಾಗ್ತಾ ಇದೆ ಈಗ. ಸೊ ನಾವು ಯಾವುದೇ ರೀತಿಯ ಒತ್ತಡವನ್ನ ಹೇರ್ಲಿಲ್ಲ, ತನಿಖೆ ಭಾಗವನ್ನಷ್ಟೇ ಮಾಡ್ತಾ ಇದ್ವಿ, ನಮ್ಮ ಪಾರ್ಟ್ ಏನಿದೆ ಆ ಪಾರ್ಟ್ ಅನ್ನ ಮಾಡ್ತಾ ಇದ್ವಿ, ಯಾವುದೇ ರೀತಿಯ ಕಾನೂನು ಬಿಟ್ಟು ನಮ್ಮ ಪರದಿಯನ್ನ ಬಿಟ್ಟು ನಾವೇನು ಕೂಡ ಮಾಡ್ಲಿಲ್ಲ ಅನ್ನುವಂತ ಸಮಜಾಯಿಷಿಯ 3 ಪುಟಗಳ ಒಂದು ವರದಿ ಏನಿದೆ ಆ 3 ಪುಟಗಳ ಸಮಜಾಯಿಷಿಯನ್ನ ಕೂಡ ಬರೆದು ಕಳಿಸಿರುವಂತದ್ದು. ಹಾಗಾಗಿ ಈಗ ಒಂದೊಂದು ಕಡೆಯಿಂದನೂ ಒಂದೊಂದು ರೀತಿಯ ಅಂಶಗಳು ಕೇಳಿ ಬರ್ತಾ ಇದೆ. ಹವಾಲಾ ಹಣ, ಚುನಾವಣೆಗೆ ಫಂಡಿಂಗ್ ಮಾಡೋದಕ್ಕೆ ತಯಾರಾಗಿದ್ರ, ಆಮೇಲೆ ಆ ಚುನಾವಣೆಗೆ ಫಂಡಿಂಗ್ ಮಾಡುವಂತದ್ದಕ್ಕೆ ಸಿಜರಾಯ ಅವರ ಮೂಲಕ ಹೋಗ್ತಿತ್ತ, ಇದೆಲ್ಲವೂ ಕೂಡ ಕೇಂದ್ರದ ತನಿಖಾ ಸಂಸ್ಥೆಗಳಿಗೆ ಗೊತ್ತಾಗಿ 1 ತಿಂಗಳಿಂದ ಇವರ ಬೆನ್ ಬಿದ್ದಿದ್ರ ಅನ್ನುವಂಥದ್ದು ಈಗ ಸದ್ಯಕ್ಕೆ ಬೇರೆ ಬೇರೆ ರೀತಿಯ ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು. ಇಂಚರ. ಎಸ್ ಶಿವು, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.